ನಮಸ್ತೆ ಆತ್ಮೀಯ ಬೇಡ ಜಂಗಮ ಬಾಂಧವರಿಗೆ. ಏನು ವಿಧಾನಸೌಧ ಮುತ್ತಿಗೆ ಹಾಕೋಣ ಅಂತ ಹೇಳಿ ನಮ್ಮ BD ಹಿರೇಮಠ ಅವರು ಅಷ್ಟು ದೊಡ್ಡದಾಗಿ ಭಾಷಣ ಮಾಡಿದ್ರು. ಯಾವುದೇ ಕಾರಣಕ್ಕೂ ಏಪ್ರಿಲ್ ತಿಂಗಳಲ್ಲಿ ನಾವು ಹಿಂಜರಿಯೋ ಮಾತೇ ಇಲ್ಲ. ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ಕೊಡಿಸೋದಕ್ಕೆ ನಾವು ವಿಧಾನಸೌಧ ಮುತ್ತಿಗೆ ಹಾಕಲೇಬೇಕು, ಅದು ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿ ಭಾಷಣ ಮಾಡಿ ಸುಮ್ಮನಾಗ್ಬಿಟ್ಟಿದ್ದಾರೆ. ನಾವುಗಳು ವಿಧಾನಸೌಧ ಮುತ್ತಿಗೆ ಹಾಕೋಣ, ಉಪವಾಸ ಸತ್ಯಾಗ್ರಹ ನಮ್ಮ ಫ್ರೀಡಂ ಪಾರ್ಕಲ್ಲಿ ಕುಂತ್ಕೊಳ್ಳೋಣ ಅಂತ ಹೇಳಿ ಸಾಕಷ್ಟು ಮನವಿಗಳನ್ನ ಕೊಟ್ಟು ಪರ್ಮಿಷನ್ಗಳನ್ನ ತಗೊಳ್ಬೇಕು ಅಂತ ಹೋದಾಗ ಕಾಣದ ಕೈಗಳು ತಡೆದ್ವು. ಅದು ಯಾರು ಅಂತನೂ ನಮಗೆ ಗೊತ್ತಿದೆ, ಬಟ್ ಆದ್ರೂ ಸುಮ್ಮನೆ ಇದ್ದೀವಿ. ಇವತ್ತು ಸಾಕಷ್ಟು ಜನ ಜಂಗಮರು ಜಾತಿ ಪ್ರಮಾಣ ಪತ್ರ ತಗೊಂಡಿದ್ದಾರೆ. ಇವತ್ತು ಅವರ ಒಂದು ಜಾತಿ ಪ್ರಮಾಣ ಪತ್ರಕ್ಕೂ ಸಹ ಇವತ್ತು ಕುತ್ತು ತಂದು ನಿಲ್ಲಿಸುವಂತ ಕೆಲಸಗಳು ನಮ್ಮ ನಾಯಕರುಗಳು ಮಾಡಿದ್ದಾರೆ. ಹಾಗಾಗಿ ನಾನು ನಮ್ಮ ಜಂಗಮ ಬಾಂಧವರಲ್ಲಿ ಕೇಳ್ಕೊಳ್ತಿರೋದಿಷ್ಟೇ, ಏನು ನಮ್ಮ ಮಠಾಧೀಶರುಗಳೆಲ್ಲರೂ ಸಹ ರೆಡಿ ಇದ್ದಾರೆ. ಏನೋ ನಾವು ಮಾಡಬೇಕು ಅಂತ ಹೋದ್ವಿ, ಆಗ್ಲಿಲ್ಲ, ಕಾಣದ ಕೈಗಳು. ಅಟ್ಲೀಸ್ಟ್ ಇನ್ನಾದರೂ ಎಲ್ಲ ಜಂಗಮರು ಒಂದು ನಾವು ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ಮಾಡೋಣವಾ ಇಲ್ವಾ ಬೇಡವಾ ಅನ್ನೋಂಥ ವಿಚಾರಗಳನ್ನ ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಏನು ನಮ್ಮ ಜಾತಿ ಪ್ರಮಾಣ ಪತ್ರ ಸಿಗುವಂತ ಹೋರಾಟಗಳನ್ನ ನಾವು ನಡೆಸಲೇಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಸಮುದಾಯದ 2 MLAಗಳಿದ್ದಾರೆ. ಆ 2 MLAಗಳು ವೇಸ್ಟು. ಅವರ ಕೈಗೆ ಬಳೆ ತೊಟ್ಟಿಸ್ಬೇಕು, ತಲೆಗೆ ಹೂವು ಮುಡಿಸೋಂಥ ಕೆಲಸಗಳನ್ನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಬೇರೆ ಜಾತಿಯ ನಾಯಕರುಗಳು ಅವರ ಒಂದು ಜಾತಿಯ ವಿಚಾರಗಳು ಬಂದಾಗ ಧ್ವನಿ ಎತ್ತುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಆದರೆ ನಮ್ಮ ಜಾತಿಯ ನಾಯಕರುಗಳು ಅಂತ ಏನಿದ್ದಾರೆ ಎಲ್ಲಾ ಜಾತಿಗೂ ಮೀಸಲಾದವರು ಅಂತ ಹೇಳಿ ಅವರು ಜಾರ್ಕೊಳ್ಳುವಂತ ಕೆಲಸಗಳನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರನ್ನ ಸೋಲಿಸುವಂತ ಕೆಲಸಗಳನ್ನ ನಾವು ಮಾಡಬೇಕು. ಮತ್ತೆ ಇವರು ನಮ್ಮ ಜಾತಿಯ ನಾಯಕರುಗಳೇ ಅಲ್ಲ ಅಂತ ಹೇಳಿ ನಾವು ಅವ್ರನ್ನ ದೂರ ಹಾಕುವಂತ ಕೆಲಸಗಳನ್ನ ನಾವು ಮಾಡಬೇಕು. ಹಾಗೆ ಏನು ಈ ನಮ್ಮ ಎಲ್ಲಾ ಮಠಾಧೀಶರುಗಳ ಜೊತೆ ನಾವುಗಳೆಲ್ಲರೂ ಸೇರಿ ಒಂದು ಮಾತನಾಡಿ ಆದಷ್ಟು ಬೇಗ BD ಹಿರೇಮಠ ಅವರೇ, ಒಂದು ನೀವು ಕೊಟ್ಟ ಮಾತಿನಂತೆ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸನ ನಿಮ್ಮ ಕೈಲಾದ್ರೆ ಮಾಡಿ. ಆಗಲ್ವಾ ನಮಗೆ ಅವಕಾಶ ಕೊಡಿ, ಮಾಡಿ ನಾವು ತೋರಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಇರುವಂತವನಿಗೆ ಜಾತಿ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ, ಕಡು ಬಡವನಿಗೆ ಜಾತಿ ಪ್ರಮಾಣ ಪತ್ರದ ಅವಶ್ಯಕತೆ ಇದೆ. ನೀವೆಲ್ಲೋ ಕುಂತ್ಕೊಂಡು 1995ರಲ್ಲಿ ಹೋರಾಟಗಳನ್ನ ಮಾಡಿದ್ಮೇಲೆ ನಾನು ಅಷ್ಟು ಹೋರಾಟ ಮಾಡಿದೆ, ಇಷ್ಟು ಹೋರಾಟಗಳು ಮಾಡಿದೆ ಅಂತ ಹೇಳ್ಕೊಂಡು ಕುಂತ್ಕೊಂಡ್ರೆ ಆಗಲ್ಲ ಸ್ವಾಮಿ. ಈ ನಮ್ಮ ಜಂಗಮರ ವಿಚಾರದಲ್ಲಿ ಬರೀ ಸಮಾವೇಶಗಳೇ ಮಾಡಿದ್ರಿ ಹೊರತು, ಭಾಷಣಗಳೇ ಮಾಡಿದ್ರಿ ಹೊರತು ಎಲ್ಲೂ ಹೋರಾಟ ನೀವು ಮಾಡೇ ಇಲ್ಲ. ಅದನ್ನ ನಾನು ನನ್ನ ಕಣ್ಣಾರೆ ನೋಡೂ ಇಲ್ಲ, ಹಾಗೆ ನಮ್ಮ ಜಾತಿಯ ಜನಾಂಗದಲ್ಲಿ ಎಷ್ಟೋ ಜನ ನೋಡಿಲ್ಲ. ಬನ್ನಿ ವಿಧಾನಸೌಧ ಮುತ್ತಿಗೆ ಹಾಕೋಣ ಅಂತ ಹೇಳಿದ್ರ, ಬನ್ನಿ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸಗಳನ್ನ ಮಾಡಿ ಎಲ್ಲ ನಮ್ಮ ಜಂಗಮರಿಗೆ ಜಾತಿ ಪ್ರಮಾಣ ಪತ್ರ ಕೊಡಿಸುವಂತ ಕೆಲಸಗಳನ್ನ ಮಾಡೋಣ. ನೋಡಿ, ಲಾಸ್ಟ್ ಟೈಮು ಏನು ಈ ಜಂಗಮ ಜ್ಯೋತಿ ಯಾತ್ರೆಗಳನ್ನ ಹೊರಡಿಸಿದ್ರು, ಅದಕ್ಕೂ ಸಹ ನೀವುಗಳೆಲ್ಲ ಅಡ್ಗಾಲ ಹಾಕಿದ್ರಿ. ಬೇಡ, ಇದನ್ನ ಮಾಡೋದು ಬೇಡ ಅಂತ ಹೇಳಿ. ಯಾಕೆ ಈ ನಮ್ಮ ಬೇಡ ಜಂಗಮ ಜಾತಿಗೆ ನೀವೊಬ್ಬರೇ ನಾಯಕರುಗಳೇ ಇರ್ಬೇಕಾ? ಇನ್ಯಾರು ನಾಯಕರುಗಳೇ ಹುಟ್ಟುಕೊಳ್ಬಾರ್ದಾ? ಇನ್ನು ಯಾವ ನಾಯಕರುಗಳು ಕೆಲಸನೇ ಮಾಡಬಾರ್ದಾ? ತಾವು ದಯವಿಟ್ಟು ತಮ್ಮ ಮನಸ್ಸಲ್ಲಿ ಆ ಸ್ವಾರ್ಥತನ ಅನ್ನೋದಿದೆ, ದಯವಿಟ್ಟು ಅದನ್ನ ತೆಗೆದು ಆಚೆ ಹಾಕಿ. ನಾನು ಸಹ ನನ್ನ ಜಂಗಮ ಜಾತಿ ಜನಾಂಗಕ್ಕೆ ಕೆಲಸ ಮಾಡ್ತಾ ಇದ್ದೀನಿ, ಉಳಿದಂತ ನಾಯಕರುಗಳು ಬಂದು ನಮ್ಮ ಜಂಗಮ ಜಾತಿಗೆ ಸಹಾಯ ಮಾಡಲಿ ಅನ್ನೋಂಥ ಮನಸ್ಥಿತಿಯಲ್ಲಿ ಇಟ್ಕೊಂಡು ಬನ್ನಿ. ಇಲ್ಲಿ ಆ ಸಂಘಟನೆ ಮಾಡಿದ್ರು, ಈ ಸಂಘಟನೆ ಮಾಡಿದ್ರು ಅನ್ನೋಂಥದ್ದು ಬೇಡ. ಯಾರೇ ಮಾಡಿದ್ರು ನಮ್ಮ ಬೇಡ ಜಂಗಮರಿಗೆ ಜಾತಿ ಪ್ರಮಾಣ ಪತ್ರ ಸಿಗಬೇಕು ಅಂತಾನೆ ಮಾಡ್ತಿರೋಂಥದ್ದು. ತಾವು ದಯವಿಟ್ಟು ತಮ್ಮ ಮನಸ್ಸಿನಲ್ಲಿ ಏನೇ ಇದ್ರು ಅದನ್ನ ತೆಗೆದುಹಾಕಿ ಎಲ್ಲಾ ಮಠಾಧೀಶಗಳ ಜೊತೆ ಒಂದ್ಸರಿ ಮಾತಾಡಿ. ಸಾಕಷ್ಟು ಜನ ಮಠಾಧೀಶಗಳು ಕೇಳ್ತಾರೆ, ಇಲ್ಲ ಅವ್ರು ನಮ್ಮ ಗಮನಕ್ಕೆ ತರಲಿಲ್ಲ, ಅವ್ರು ನಮ್ಮನ್ನು ಕರೆಯಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ನೀವೊಬ್ಬರೇ ತಲೆ ಮೇಲೆ ಕಿರೀಟ ಇಟ್ಕೊಳ್ಬೇಕಾ? BD ಹಿರೇಮಠ ಅವರನ್ನ ನೇರವಾಗಿ ಹೇಳ್ತೀನಿ, ನಿಮ್ ಕೆಲಾದ್ರೆ ಮಾಡಿ, ಬೆಳ್ಳಿ ಕಿರೀಟ ನಿಮ್ಮ ತಲೆ ಮೇಲೆ ನಾನು ತೊಡಸ್ತೀನಿ. ಇಲ್ವಾ? ನೀವು ಬಂದು ನಮ್ಮಂತ ಯುವಕರಿಗೆ ಅವಕಾಶ ಕೊಡಿ. ಎಷ್ಟೋ ಜನ ಮಠಾಧೀಶಗಳು ಸಹ ರೆಡಿ ಇದ್ದಾರೆ, ಏನಾರು ಒಂದು ಮಾಡಬೇಕು, ನಮ್ಮ ಜಾತಿಯ ಜನಾಂಗನ ಉಳಿಸ್ಕೊಳ್ಬೇಕು ಅನ್ನೋಂತ ಒಂದು ಮುಂದೆ ಬರ್ತಿದ್ದಾರೆ. ತಾವುಗಳು ಅದಕ್ಕೆ ದಯವಿಟ್ಟು ಅನುಕೂಲಗಳನ್ನ ಮಾಡಿಕೊಡಿ. ಮತ್ತೆ ನೀವೇನಿದಿರಲ್ಲ, ಯಾರ್ಯಾರು ಜಾತಿ ಪ್ರಮಾಣ ಪತ್ರ ತಗೊಂಡಿರೋರಿಗೆ ತೊಂದರೆ ಆಗ್ತಿದೆ ಅದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸಗಳನ್ನ ತಾವು ಮಾಡಿ. ನೀವು ಹೀಗೆ ಬಿಟ್ರೆ ಎಲ್ಲ ನಮ್ಮ ಬೇಡ ಜಂಗಮರು ಮುಂದಿನ ದಿನಗಳೇ ಸಖತ್ತು ತೊಂದರೆ ಅನುಭವಿಸ್ತಾರೆ. ತಾವು ವಕೀಲರು ಅಂತ ಹೇಳ್ತೀರಾ, ಇವತ್ತು ಏನು ಈ ಸರ್ಕಾರ ನಮಗೆ ಜಾತಿ ಪ್ರಮಾಣ ಪತ್ರ ಕೊಡದು ಇಷ್ಟೆಲ್ಲ ಆಡಿಸ್ತಿದಲ್ಲ, ಅದಕ್ಕೆ ತಾವೇನಕ್ಕೆ ಯಾವುದೇ ತರ ಒಂದು ಕಾನೂನು ರೀತಿ ಕ್ರಮನ ಕೈಗೊಳ್ಳೋಕೆ ತಾವುಗಳು ಮುಂದೆ ಆಗ್ತಿಲ್ಲ? ತಾವೇನೋ ಹೋದ್ರಿ ಮಾಡಿದ್ರಿ ಬಂದ್ರೆ ಅಲ್ಲೇ ಇಟ್ಕೊಳ್ತಿದ್ದೀರಾ.
ಗಮನಕ್ಕೆ ತನ್ನಿ. ಯಾಕೆಂದ್ರೆ ಯಾರೇ ಏನೇ ಒಂದು ಮಾಡಿದ್ರು ನಮ್ಮ ಬಿಡಿ ಹಿರೇಮಠವ್ರು ಬರಬೇಕು ಮಾಡಬೇಕು ಅಂತ ಅಷ್ಟೆಲ್ಲ ಜನಗಳು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಆ ಜನಗಳ ವಿಶ್ವಾಸಕ್ಕೆ ತಾವೇನ್ ತರ್ತಾ ಇದ್ದೀರಾ ಅನ್ನೋಂಥದ್ದು ಇಲ್ಲಿ ಯಾರಿಗೂ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದ್ರೆ ನಮ್ಮ ಜಂಗಮರಿಗೆ ನ್ಯಾಯ ಸಿಗುತ್ತೆ. ಇಲ್ವಾ ನಾವು ಅಲ್ಲಿ ಸಮಾವೇಶ ಮಾಡಿದ್ವಿ ಇಲ್ಲಿ ಸಮಾವೇಶ ಮಾಡಿದ್ವಿ ಅಂದ್ರೆ ಬರೀ ಲಕ್ಷಾಂತರ ರೂಪಾಯಿ ಹಣಗಳನ್ನ ಕಳ್ಕೊಳ್ತಿರ್ತೀವಿ ಹೊರತು ಯಾರು ಜಾತಿ ಪ್ರಮಾಣ ಪತ್ರ ತಗೊಳ್ಳಲ್ಲ. ಅಲ್ಲೆಲ್ಲೋ ಬಂದ್ಬಿಟ್ಟು ನಾವು ಕೂಗಾಕಿ ಭಾಷಣ ಮಾಡ್ಬಿಟ್ರೆ ನಮಗೆ ಸಿಕ್ಕಲ್ಲ ಸ್ವಾಮಿ. ರಸ್ತೆಗೆ ಇಳಿಬೇಕು, ಹೋರಾಟಗಳು ಮಾಡಬೇಕು. ತಮ್ಮಲ್ಲಿ ಹೋರಾಟದ ಕಿಚ್ಚಿದ್ರೆ ಬನ್ನಿ ಎಲ್ಲರೂ ನಿಂತ್ಕೊಂಡು ಹೋರಾಟ ಮಾಡೋಣ. ಇಲ್ವಾ ಆಗಲ್ಲ ಅಂತ ನೇರವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಅವ್ರವ್ರ ತಾಕತ್ತು ನಮ್ಮ ಜಂಗಮವ್ರಿಗೆ ತಾಕತ್ತಿರ ಜಾತಿ ಪ್ರಮಾಣ ಪತ್ರ ತಗೊಳ್ತೀವಿ, ಇಲ್ಲ ಸುಮ್ಮನೆ ಆಗ್ತೀವಿ, ಇಲ್ಲ ಒಂದು ನೀವು ಮಾಡಿ, ಇಲ್ಲ ನಾವು ಮಾಡೋದಕ್ಕೆ ತಾವು ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀವಿ.